ನಮಸ್ಕಾರ ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಅಂತೇಳಿ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ತಾನು ಏನನ್ನ ಸಾಧಿಸಬೇಕು ಅಂತೇಳಿ ತಿಳ್ಕೊಂಡಿತ್ತೋ ಅದನ್ನ ಸಾಧಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದಂತಹ ಸಂತೃಪ್ತಿ ಸದ್ಯಕ್ಕೆ ಇಸ್ರೇಲ್ಗಿದೆ ಅನಿಸ್ತದೆ. ಅದು ಹೇಗೆ ಅಂತ ನಾನು ಮುಂದೆ ತಿಳಿಸ್ತೇನೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ ಆಗಿರಬಹುದಾ? ಈ ರೀತಿಯಾದಂತಹ ಸಂಶಯ ಮೂಡ್ಲಿಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಯಾವ ತೀವ್ರತೆಯಲ್ಲಿ ನಡೀತಾ ಇದೆ ಅನ್ನುವ ಎಲ್ಲಾ ಮಾಹಿತಿ ನಿಮ್ಮ ಹತ್ರ ಇದ್ದೇ ಇರ್ತದೆ. ಈ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಒಂದು ದೊಡ್ಡದಾದಂತಹ ಕಾರ್ಯವನ್ನು ಸಾಧಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಇಸ್ರೇಲ್ನ ಸುತ್ತಮುತ್ತ ಇರುವಂತಹ ಎಲ್ಲಾ ದೇಶಗಳು ಕೂಡ ಇಸ್ರೇಲ್ನ ಇರುವಿಕೆಯನ್ನ ಒಪ್ಪದೇ ಇರುವಂತಹ ದೇಶಗಳು. ಕೆಲವೊಂದು ಮುಸ್ಲಿಂ ದೇಶಗಳು ಇವ್ರ ಜೊತೆಗೆ ಮೇಲ್ನೋಟಕ್ಕೆ ಚೆನ್ನಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಆದ್ರೆ ಒಳಗಿಂದೊಳಗಡೆನೆ ಇಸ್ರೇಲ್ ಅನ್ನ ಅವರು ದ್ವೇಷಿಸ್ತಾ ಇರುವಂತವ್ರು. ಆದ್ರೆ ಇರಾನ್, ಪಾಕಿಸ್ತಾನ ಈ ರೀತಿಯಾದಂತಹ ಕೆಲವೊಂದು ದೇಶಗಳು ಯಾವುದೇ ಕಾರಣಕ್ಕೆ ಇಸ್ರೇಲ್ ಜೊತೆಗೆ ನಾವು ಯಾವುದೇ ಉತ್ತಮವಾದಂತಹ ಸಂಬಂಧವನ್ನು ಹೊಂದೋದಿಲ್ಲ, ಆ ದೇಶ ಭೂಪಟದಲ್ಲಿ ಇರಬಾರ್ದು, ಈ ರೀತಿಯಾಗಿ ಮಾತಾಡುವಂತಹ ದೇಶಗಳು. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ಇರಾನ್ ಯಾವುದೇ ಕಾರಣಕ್ಕೆ ಅಣ್ವಸ್ತ್ರವನ್ನ ಹೊಂದಬಾರದು. ಒಂದ್ ವೇಳೆ ಇರಾನ್ ಏನಾದ್ರೂ ಅಣ್ವಸ್ತ್ರವನ್ನು ಹೊಂದಿದ್ರೆ ಅದರಿಂದಾಗಿ ಖಂಡಿತವಾಗಿ ಇಸ್ರೇಲ್ಗೆ ಗಂಡಾಂತರ ಕಾದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಇರಾನ್ ಅಣ್ವಸ್ತ್ರ ಹೊಂದೋದನ್ನ ನಾವು ಒಪ್ಪೋದಿಲ್ಲ. ಈ ಒಂದು ಇಂಟೆನ್ಷನ್ ನಲ್ಲೇ ಈ ಒಂದು ಯುದ್ಧ ಪ್ರಾರಂಭ ಆಗಿರುವಂತಹದ್ದು. ಇರಾನ್ ಕೂಡ ಹಲವಾರು ಬಾರಿ ಓಪನ್ ಆಗಿ ಹೇಳ್ಕೊಂಡಿತ್ತು, ಒಂದ್ ವೇಳೆ ನಾವು ಅಣ್ವಸ್ತ್ರವನ್ನ ತಯಾರಿಸಿದ್ರೆ ಆ ಅಣ್ವಸ್ತ್ರವನ್ನ ನಾವು ನೇರವಾಗಿ ಇಸ್ರೇಲ್ ಮೇಲೆ ಪ್ರಯೋಗಿಸ್ತೇವೆ, ಆ ಮುಖಾಂತರ ಇಸ್ರೇಲ್ನ ನಾಮಾವಶೇಷ ಮಾಡ್ತೇವೆ, ಈ ರೀತಿಯಾಗಿ ಅವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಹೇಳ್ತಾ ಇರುವಂತ ಇನ್ನೊಂದು ದೇಶ ಯಾವ್ದಾದ್ರು ಇದ್ರೆ ಅದು ಪಾಕಿಸ್ತಾನ. ಪಾಕಿಸ್ತಾನ ಓಪನ್ ಆಗಿ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿಯ ಜನತೆ ಮತ್ತು ಅಲ್ಲಿರುವಂತಹ ಸರ್ಕಾರ, ಹಾಗೇನೆ ಅಲ್ಲಿರುವಂತಹ ಮಿಲಿಟರಿ ಆಡಳಿತ, ಇವರೆಲ್ಲರ ನೇರವಾದಂತಹ ಟಾರ್ಗೆಟ್ ಇಸ್ರೇಲ್. ಇವರೆಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ, ಇಸ್ರೇಲ್ ಯಾವುದೇ ಕಾರಣಕ್ಕೆ ಭೂಪಟದಲ್ಲಿ ಇರಬಾರ್ದು, ಆ ದೇಶವನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋದಿಲ್ಲ, ಈ ರೀತಿಯಾಗಿ ಅವರು ಓಪನ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಅಂದ್ರೆ ಇಸ್ರೇಲ್ನವರು ಒಂದು ದೇಶ ಅಂತ ಹೇಳ್ಕೊಂಡು ಒಪ್ಕೊಳ್ಳೋದಿಲ್ಲ. ಈಗ ನಡೀತಾ ಇರುವಂತಹ ಯುದ್ಧದಲ್ಲಿ ಇಸ್ರೇಲ್ ಸಂಪೂರ್ಣವಾದಂತಹ ಮೇಲುಗೈಯನ್ನ ಸಾಧಿಸಿದೆ. ಇರಾನ್ನ ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕೋ ಆ ರೀತಿಯಾಗಿ ಮಟ್ಟ ಹಾಕ್ತದೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ತನ್ನ ಸುತ್ತಮುತ್ತ ಇರುವಂತಹ ಅರಬ್ ರಾಷ್ಟ್ರಗಳನ್ನು ಕೂಡ ಇರಾನ್ ಮುಖಾಂತರ ಮಟ್ಟ ಹಾಕ್ತಾ ಇದೆ. ನೀವು ಕೂಡ ಈ ಯುದ್ಧ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದೀರಾ, ಇರಾನ್ ಯಾವ ರೀತಿಯಾಗಿ ತನ್ನ ಸುತ್ತಮುತ್ತ ಇರುವಂತಹ ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಅವರ ಆಯಿಲ್ ಫೀಲ್ಡ್ಸ್ ಇರಬಹುದು ಅಥವಾ ಗ್ಯಾಸ್ ಫೀಲ್ಡ್ಸ್ ಇರಬಹುದು, ಇದನ್ನ ಗುರಿಯಾಗಿಟ್ಕೊಂಡು ಯಾವ ರೀತಿಯಾಗಿ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ, ಆ ಮುಖಾಂತರವಾಗಿ ಆ ದೇಶಗಳನ್ನ ಒತ್ತಡಕ್ಕೆ ಸಿಲುಕುವ ರೀತಿಯಲ್ಲಿ ಮಾಡಿದೆ. ಈ ಎಲ್ಲ ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿತ್ತು, ಆದ್ರೂ ಕೂಡ ಅವರಿಗೆ ಈ ಇರಾನ್ ದಾಳಿಯಿಂದ ತಪ್ಪಿಸಿಕೊಳ್ಳಿ ಸಾಧ್ಯ ಆಗಿಲ್ಲ. ಇಲ್ಲಿ ಈ ಯುದ್ಧ ಆರಂಭದ ಪ್ರಥಮ ದಿನದಿಂದ ಕೂಡ ಇಸ್ರೇಲ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ತಾನು ಇರಾನ್ ನ ಕೆಣಕಿದ್ರೆ ಇರಾನ್ ತನ್ನ ಸುತ್ತಮುತ್ತ ಇರುವಂತಹ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತದೆ ಅನ್ನೋದು. ಇಸ್ರೇಲ್ ಯಾವ ರೀತಿಯಾಗಿ ಯೋಚನೆ ಮಾಡಿತ್ತೋ ಅದೇ ರೀತಿಯಾಗಿ ಈಗ ಇರಾನ್ ನಡ್ಕೊಳ್ತಾ ಇದೆ. ನನ್ನ ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಕಣ್ಣನ್ನು ನಾನು ಕಿತ್ಕೊಳ್ತೇನೆ, ನೀವೆಲ್ಲರೂ ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ನಿಂತಿದ್ದೀರಾ, ಹಾಗಾಗಿ ನಾನು ನಿಮ್ಮನ್ನು ಹೊಡೆಯಲು ಬಿಡೋದಿಲ್ಲ, ಈ ರೀತಿಯಾಗಿ ಓಪನ್ ಆಗಿ ಇರಾನ್ ಈಗ ಈ ಅರಬ್ ದೇಶಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಅಲ್ಲಿಯ ಪರಿಸ್ಥಿತಿ ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ ಅಂತಲೇ ಹೇಳ್ಬೋದು. ಈ ಎಲ್ಲಾ ದೇಶಗಳ ಆರ್ಥಿಕ ಮೂಲವಾದಂತಹ ತೈಲ ಸಂಪತ್ತನ್ನ ಮೇಲೆ ನೇರವಾಗಿ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಆ ಮುಖಾಂತರ ಇಸ್ರೇಲ್ನ ಒಂದು ಬಯಕೆ ಏನಿದೆ ಅದನ್ನ ಈಗ ಇರಾನ್ ಈಡೇರಿಸ್ತಾ ಇದೆ. ಈ ರೀತಿ ಇರಾನ್ ಅರಬ್ ದೇಶಗಳ ಮೇಲೆ ದಾಳಿ ಮಾಡೋದ್ರಿಂದ ಇಸ್ರೇಲ್ಗೆ ಏನ್ ಲಾಭ ಅಂತ ಹೇಳಿದ್ರೆ, ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಇರಾನ್ನ ಹೇಗೂ ನಾನು ಬಗ್ಗು ಬೆಳಿತೇನೆ, ಇರಾನ್ ಸದ್ಯಕ್ಕೆ ಸುಧಾರಿಸಿಕೊಳ್ಳುವಂತ ಸಾಧ್ಯತೆ ಇಲ್ಲ. ಅಂದ್ರೆ ಆ ಮಟ್ಟಿಗೆ ಇರಾನ್ನ ಪರಿಸ್ಥಿತಿ ತಲುಪ್ತದೆ. ಅಲ್ಲಿ ರಿಜಿಮ್ ಕೂಡ ಚೇಂಜ್ ಆದ್ರೂ ಆಗಬಹುದು, ಅದು ಬೇರೆ ವಿಷಯ. ಅಟ್ಲೀಸ್ಟ್ ಮುಂದಿನ 20-25 ವರ್ಷಗಳವರೆಗೆ ಇರಾನ್ ಇಸ್ರೇಲ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಗೆ ಇರಾನ್ ತಲುಪ್ತದೆ. ಆದ್ರೆ ಇಂದಲ್ಲ ನಾಳೆ ಈ ಅರಬ್ ದೇಶಗಳಿಂದ ಇಸ್ರೇಲ್ಗೆ ಖಂಡಿತವಾಗಿ ಕಂಟಕ ಇದ್ದೇ ಇದೆ. ಅರಬ್ ದೇಶಗಳು ನೇರವಾಗಿ ಇಸ್ರೇಲ್ ಜೊತೆಗೆ ಯುದ್ಧಕ್ಕೆ ನಿಲ್ಲದಿದ್ರು ಕೂಡ ತಮ್ಮ ಪ್ರಾಕ್ಸಿಗಳ ಮುಖಾಂತರ ಇಸ್ರೇಲ್ ಮೇಲೆ ಸತತವಾಗಿ ದಾಳಿಯನ್ನ ನಡೆಸ್ತಾನೆ ಇರ್ತಾರೆ. ಇದು ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸದ್ಯಕ್ಕೆ ಅರಬ್ ದೇಶಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಯುದ್ಧದಿಂದ ಆಗಿರುವಂತಹ ಡ್ಯಾಮೇಜ್ಗಳು ಮತ್ತು ಅವರಿಗೆ ಆಗಿರುವಂತಹ ನಷ್ಟ ಇದೆಲ್ಲದನ್ನು ಸರಿದೂಗಿಸಿಕೊಳ್ಳಿಕ್ಕೆ ಅವರಿಗೆ ವರ್ಷಗಳೇ ಬೇಕಾಗಿ ಬರ್ತದೆ. ಅಂದ್ರೆ ಕೆಲ ವರ್ಷಗಳವರೆಗೆ ಈ ಅರಬ್ ದೇಶಗಳು ತಮಗಾಗಿರುವಂತಹ ನಷ್ಟವನ್ನ ಸರಿದೂಗಿಸಿಕೊಂಡು ಅಲ್ಲಾಗಿರುವಂತಹ ಡ್ಯಾಮೇಜ್ಗಳನ್ನ ಸರಿಪಡಿಸಿಕೊಂಡು ಪುನಃ ಮೊದಲಿನಂತನೇ ಕಾರ್ಯನಿರ್ವಹಿಸಲಿಕ್ಕೆ ಕನಿಷ್ಠ 7-8 ವರ್ಷಗಳಾದ್ರೂ ಬೇಕು. ಅಲ್ಲಿವರೆಗೆ ಇಸ್ರೇಲ್ ನಿಶ್ಚಿಂತೆಯಿಂದ ಇರಬಹುದು. ಈ ರೀತಿಯಾಗಿ ಇಸ್ರೇಲ್ ಯೋಚನೆ ಮಾಡ್ತಾ ಇದೆ. ತನ್ನ ಸುತ್ತಮುತ್ತ ಇರುವಂತಹ ಅರಬ್ ದೇಶಗಳನ್ನ ಈ ಮುಖಾಂತರ ಮಟ್ಟ ಹಾಕಿದ್ರೆ ಇಸ್ರೇಲ್ ನೆಲದಿಂದ ಬಹಳಷ್ಟು ದೂರದಲ್ಲಿರುವಂತಹ ಇನ್ನೊಂದು ದೇಶ ಇಸ್ರೇಲ್ಗೆ ಮುಂದಿನ ದಿನಗಳಲ್ಲಿ ಬೆದರಿಕೆ ಒಡ್ಡುವಂತ ಸಾಧ್ಯತೆ ಇದೆ. ಆ ದೇಶ ಬೇರೆ ಯಾವುದೂ ಅಲ್ಲ, ಪಾಕಿಸ್ತಾನ.
ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಸರಿ ಇಲ್ಲ, ಆರ್ಥಿಕವಾಗಿ ಸಂಪೂರ್ಣವಾಗಿ ಅವರು ಹೈರಾಣಾಗಿ ಹೋಗಿದ್ದಾರೆ. ಇದ್ರ ನಡುವೆ ಅಫ್ಘಾನಿಸ್ತಾನದ ಜೊತೆಗೆ ಯುದ್ಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ದೇಶದೊಳಗಡೆ ಇರುವಂತಹ ಆಂತರಿಕ ಬಿಕ್ಕಟ್ಟು ಕೂಡ ಈ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೂ ಕೂಡ ಈ ದೇಶದಲ್ಲಿ ಅಣ್ವಸ್ತ್ರಗಳು ಇರೋದು ಇಸ್ರೇಲ್ಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನ. ಇದಕ್ಕಾಗಿ ಈಗಾಗಲೇ ಇಸ್ರೇಲ್ ಕೆಲವೊಂದು ತಯಾರಿಯನ್ನ ನಡೆಸ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ನಾನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಅಮೆರಿಕದ ಇಂಟೆಲ್ ಚೀಫ್ ಆಗಿರುವಂತಹ ತುಳಸಿ ಗಬ್ಬಾರ್ಡ್ ಕೊಟ್ಟಿರುವಂತಹ ಒಂದು ಹೇಳಿಕೆ. ಇಲ್ಲಿ ತುಳಸಿ ಗಬ್ಬಾರ್ಡ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅಮೆರಿಕದ ಮೇಲೆ ಪಾಕಿಸ್ತಾನ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಅದು ಕೂಡ ಅವರು ಅಣ್ವಸ್ತ್ರವನ್ನು ಉಪಯೋಗಿಸಿ ನಮ್ಮ ಮೇಲೆ ದಾಳಿ ನಡೆಸಬಹುದು. ಆ ಮಟ್ಟಿಗೆ ಪಾಕಿಸ್ತಾನ ತನ್ನ ಕ್ಷಿಪಣಿ ಶಕ್ತಿಯನ್ನ ವೃದ್ಧಿ ಮಾಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ತುಳಸಿ ಗಬ್ಬಾರ್ಡ್ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ತನ್ನ ಮಿಸೈಲ್ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಅವರ ಬಳಿ ಇಲ್ಲಿವರೆಗೂ ಕೂಡ ಖಂಡಾಂತರ ಕ್ಷಿಪಣಿಗಳಿಲ್ಲ. ಈಗ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿಗಳನ್ನ ಡೆವಲಪ್ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕಿದೆ. ಇವರಿಗೆ ಬೇಕಾದಂತಹ ಎಲ್ಲಾ ಟೆಕ್ನಾಲಜಿಯನ್ನ ಚೀನಾ ಒದಗಿಸಿ ಕೊಡ್ತಾ ಇದೆ. ಆ ಮುಖಾಂತರ 2035ನೇ ಇಸ್ವಿ ಸಂದರ್ಭದಲ್ಲಿ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿಗಳನ್ನ ಹೊಂದುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿಗಳನ್ನ ಹೊಂದಿದ್ರೆ ಅವರ ಗುರಿ ಅಮೆರಿಕ ಆಗುವಂತ ಸಾಧ್ಯತೆಗಳಿದೆ. ಆದ್ರಿಂದ ಪಾಕಿಸ್ತಾನವನ್ನ ನಾವು ಕಂಟ್ರೋಲ್ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತೇಳಿ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ ತುಳಸಿ ಗಬ್ಬಾರ್ಡ್ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಪ್ರಪಂಚದ ನಾನಾ ದೇಶಗಳು 2035ರ ಹೊತ್ತಿಗೆ ಅಮೆರಿಕವನ್ನ ತಲುಪಬಲ್ಲಂತಹ 16,000 ಕ್ಷಿಪಣಿಗಳನ್ನು ಹೊಂದುವಂತ ಸಾಧ್ಯತೆ ಇದೆ. ಈಗ ಅದರ ಸಂಖ್ಯೆ 3,000 ಇದೆ. ಇದು 2035ರ ಸಂದರ್ಭದಲ್ಲಿ 16,000ಕ್ಕೆ ತಲುಪ್ತದೆ. ಆಗ ಅಮೆರಿಕ ಸೇಫ್ ಅನ್ಸ್ಕೊಳ್ಳಲ್ಲ. ಆದ್ರಿಂದ ನಾವು ಈಗಿಂದನೇ ಈ ಪಾಕಿಸ್ತಾನದಂತಹ ದೇಶಗಳನ್ನ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು. ಈ ರೀತಿಯಾಗಿ ತುಳಸಿ ಗಬ್ಬಾರ್ಡ್ ಹೇಳಿದ್ದಾರೆ. ಇಲ್ಲಿ ಅಮೆರಿಕಕ್ಕೆ ಇರುವಂತಹ ನೇರ ಬೆದರಿಕೆ ಯಾವುದು ಅಂತ ಹೇಳಿದ್ರೆ, ಒಂದು ಉತ್ತರ ಕೊರಿಯಾ, ಇನ್ನೊಂದು ಚೀನಾ. ಚೀನಾ ನಿಮ್ಗೆ ಗೊತ್ತಿದೆ, ಎಲ್ಲಿಯೂ ಕೂಡ ನೇರವಾದಂತಹ ಯುದ್ಧವನ್ನ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಬೇರೆ ದೇಶಗಳನ್ನ ಉಪಯೋಗಿಸ್ಕೊಳ್ತಾರೆ. ಹಾಗೇನೆ ರಷ್ಯಾ ಕೂಡ ಅಷ್ಟೇ, ಅಮೆರಿಕಕ್ಕೆ ಯಾವಾಗ್ಲೂ ಕೂಡ ಒಂದು ಬೆದರಿಕೆನೆ. ಆದ್ರೆ ಇಲ್ಲಿ ಕೂಡ ಅಷ್ಟೇ, ರಷ್ಯಾ ನೇರವಾಗಿ ಯುದ್ಧಕ್ಕೆ ನಿಲ್ಲುವಂತ ಸಾಧ್ಯತೆಗಳಿಲ್ಲ. ಅಥವಾ ಅಮೆರಿಕ ಕೂಡ ರಷ್ಯಾದೊಂದಿಗೆ ನೇರವಾದಂತಹ ಯುದ್ಧವನ್ನ ಮಾಡೋದಿಲ್ಲ. ಆದ್ರೆ ಉತ್ತರ ಕೊರಿಯಾವನ್ನ ಯಾವುದೇ ಕಾರಣಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ, ಉತ್ತರ ಕೊರಿಯಾದ ಅಧ್ಯಕ್ಷನಾದಂತಹ ನಮ್ಮ ಕಿಮ್ಮಣ್ಣ ಯಾವ ರೀತಿಯ ಮೆಂಟಾಲಿಟಿ ಅವನಂತೇಳಿ. ಆತನ ಏಮ್ ಇರೋದೇ ಅಮೆರಿಕದ ವಿರುದ್ಧವಾಗಿ ಆತ ತರಹೇವಾರಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾನೆ. ಹಾಗೇನೆ ತಿಂಗಳಿಗೊಮ್ಮೆ ಆದ್ರೂ ಒಂದೊಂದು ಹೊಸ ಕ್ಷಿಪಣಿಗಳ ಟೆಸ್ಟ್ ಕೂಡ ಅಲ್ಲಿ ನಡೀತಾನೆ ಇರ್ತದೆ. ಇದೆಲ್ಲವೂ ನೀವು ಗಮನಿಸಿದ್ದೀರಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಕೊರಿಯಾ ಕೂಡ ಅಮೆರಿಕಕ್ಕೆ ಒಂದು ದೊಡ್ಡದಾದಂತಹ ಬೆದರಿಕೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ತುಳಸಿ ಗಬ್ಬಾರ್ಡ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವುದೆಲ್ಲ ದೇಶಗಳು ಅಮೆರಿಕದ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆಯೋ ಆ ದೇಶಗಳನ್ನು ನಾವು ಮಟ್ಟ ಹಾಕಬೇಕು, ಆ ದೇಶಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಈ ರೀತಿಯಾಗಿ ನೇರವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ವಿಶ್ಲೇಷಕರು ತುಳಸಿ ಗಬ್ಬಾರ್ಡ್ ಅವರ ಈ ಹೇಳಿಕೆಯ ಹಿಂದೆ ಇಸ್ರೇಲ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ತುಳಸಿ ಗಬ್ಬಾರ್ಡ್ ಮುಖಾಂತರ ಅವರು ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ ಮಾತ್ರ ಅಲ್ಲ ಅಣ್ವಸ್ತ್ರಗಳನ್ನು ಹೊಂದಿರೋದು, ಭಾರತ ಕೂಡ ಅಣ್ವಸ್ತ್ರಗಳನ್ನು ಹೊಂದಿದೆ. ಒಂದು ಅಂದಾಜಿನ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತದಲ್ಲಿ 200 ಅಣ್ವಸ್ತ್ರ ಸಿಡಿತಲೆಗಳು ತಯಾರಾಗಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಭಾರತದ ಬಗ್ಗೆ ಎಲ್ಲ ದೇಶಗಳಿಗೂ ಒಂದು ವಿಶ್ವಾಸ ಇದೆ. ಭಾರತ ಯಾವಾಗ್ಲೂ ಕೂಡ ಶಾಂತಿಯನ್ನ ಬಯಸ್ತದೆ. ಯಾವುದೇ ಕಾರಣಕ್ಕೆ ಇನ್ನೊಂದು ದೇಶದ ಮೇಲೆ ಅನಾವಶ್ಯಕ ಯುದ್ಧಕ್ಕೆ ಹೋಗೋದಿಲ್ಲ. ಆದ್ರೆ ಪಾಕಿಸ್ತಾನ ಆ ರೀತಿ ಅಲ್ಲ. ಅದೊಂದು ಮತದ ಅಮಲನ್ನ ಏರ್ಸ್ಕೊಂಡಿರುವಂತಹ ದೇಶ. ಹಾಗಾಗಿ ಪಾಕಿಸ್ತಾನ ಅನ್ನೋ ದೇಶವನ್ನ ಯಾವುದೇ ಕಾರಣಕ್ಕೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಮುಖ್ಯ ಗುರಿ ಇರೋದು ಇಸ್ರೇಲ್. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅವರು ಇಸ್ರೇಲ್ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇರ್ತದೆ. ಅದು ಕೂಡ ಅಣ್ವಸ್ತ್ರ ದಾಳಿಯನ್ನು ನಡೆಸುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಇಲ್ಲಿ ನೆತನ್ಯಾಹು ಒಮ್ಮೆ ಇರಾನ್ ಯುದ್ಧ ಮುಗಿದ ತಕ್ಷಣ ಪಾಕಿಸ್ತಾನದಲ್ಲಿರುವಂತಹ ಈ ಅಣ್ವಸ್ತ್ರ ಸಿಡಿತಲೆಗಳೇನಿದೆ ಅದನ್ನ ನಾಶ ಮಾಡೋದ್ರ ಬಗ್ಗೆ ಅಮೆರಿಕದ ಮೇಲೆ ಒತ್ತಡವನ್ನ ಹೇರುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ತುಳಸಿ ಗಬ್ಬಾರ್ಡ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಭೂಮಿಕೆಯನ್ನ ಸಿದ್ಧಪಡಿಸುವಂತಹ ಕೆಲಸ ಪ್ರಾರಂಭ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಆಸಿಮುದ್ದೀನ್ ಮತ್ತು ಶಾಬಾಜ್ ಶರೀಫ್ ಅನ್ನ ಉತ್ತಮ ನಾಯಕರು ಅಂತ ಹೇಳ್ಕೊಂಡು ಹೊಗಳ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ತುಳಸಿ ಗಬ್ಬಾರ್ಡ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಒಪ್ಕೊಳ್ತಾರ? ಪಾಕಿಸ್ತಾನದ ವಿರುದ್ಧವಾಗಿ ಇಸ್ರೇಲ್ಗೆ ಯುದ್ಧ ಮಾಡಿ ಅಂತ ಹೇಳ್ಕೊಂಡು ಅವ್ರೇನಾದ್ರು ಸಪೋರ್ಟ್ ಮಾಡ್ತಾರ? ಇದು $1 ಮಿಲಿಯನ್ ಪ್ರಶ್ನೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಮುಂದಿನ ದಿನಗಳಲ್ಲಿ ಇಸ್ರೇಲ್ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.